ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಖತ್ ಖುಷಿಯಾಗಿದ್ದೀನಿ. ತುಂಬ ಸಂತೋಷವಾಗಿದ್ದೀನಿ ಇವತ್ತು. ಯಾಕೆ ಅಂತಂದರೆ ನಾನು ಕಂಡ ಕನಸು ನನಸಾದ ದಿನ ಇವತ್ತು. ನನ್ನ ಮನಸ್ಸು ಹಕ್ಕಿ ಥರ ಹಾರಾಡ್ತಾ ಇದೆ. ಹೇಳ್ಕೊಳ್ಳೋಕ್ಕಾಗದೇ ಇರುವಷ್ಟು ಖುಷಿ ಆಗ್ತಾ ಇದೆ. ಈ ಖುಷಿನೇ ಎಷ್ಟೋ ಜನ ಅನುಭವಿಸಿದ್ದಾರೆ. ಆದರೆ ನನ್ನ ಖುಷಿ ನನಗೆ ತುಂಬ ಅತಿ ಹೆಚ್ಚು ಅನ್ನಿಸ್ತಾ ಇದೆ. ನನಗೆ ನಾನೇ ಹೆಮ್ಮೆ ಪಡ್ಕೊಳ್ತಾ ಇದ್ದೀನಿ. ಯಾಕೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಲ್ಲ? ಹೌದು, ನನಗೆ ಗೂಗಲ್ ಪಿನ್ ಬಂತು. ಗೂಗಲ್ ಆ್ಯಡ್ಸೆನ್ಸ್ ಬಂತು. ಯೂಟ್ಯೂಬರ್ ಕಡೆಯಿಂದ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಬಂತು. ಯೂಟ್ಯೂಬನ್ನು ಮಾಡುವ ಪ್ರತಿಯೊಬ್ಬರ ಕನಸು ಮೋನೋ ಆಗಬೇಕು, ಗೂಗಲ್ ಪಿನ್ ಬರಬೇಕು. ಗೂಗಲ್ ಪಿನ್ ಬರಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಮುಂದೆ ಅರ್ನಿಂಗ್ ಏನು ಮಾಡ್ತೀವಿ, ಆ ಅರ್ನಿಂಗ್ ನಮಗೆ ಸ್ಟಾರ್ಟ್ ಆಗಲಿಕ್ಕೆ ಗೂಗಲ್ ಪಿನ್ನೇ ಮೊದಲ ಮೆಟ್ಟಿಲು. ಗೂಗಲ್ ಪಿನ್ ಬಂತು ಅಂದರೆ ಆ ದಿನದಿಂದ ನಮಗೆ ಅರ್ನಿಂಗ್ ಕೌಂಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದೊಂದು ಆಗಲೇಬೇಕು. ಅಂದರೆ ಈ ಒಂದು ಗೂಗಲ್ ಪಿನ್ ಬಂದರೆ ಮಾತ್ರ ಅವ್ರಿಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಅರ್ನಿಂಗ್ ಆಗಲ್ಲ. ಹಾಗಾಗಿ ಎಲ್ಲ ಯೂಟ್ಯೂಬರ್ಸು ಕನಸು ಕಾಣೋದು, ನನಗೆ ಆದಷ್ಟು ಬೇಗ ಮೋನೋ ಆಗಲಿ, ಆದಷ್ಟು ಬೇಗ ನನಗೆ ಪಿನ್ ಬರಲಿ ಅಂತ ಹೇಳಿ. ಆ ದೇವರ ದಯೆಯಿಂದ ನಾನು ಯೂಟ್ಯೂಬ್ ಶುರು ಮಾಡಿದ 1 ವರ್ಷದ ಒಳಗೆ ನನಗೆ ಮೋನೋ ಆಯಿತು. ಮತ್ತು ಮೋನೋ ಆಗಿ ಆದಷ್ಟು ಬೇಗ 1 ತಿಂಗಳೂ ತಗೊಳ್ಳಿಲ್ಲ, ಇನ್ನೂ ಒಳಗಡೆ ಒಂದು 20 ಡೇಸ್ಗೆ ನನಗೆಲ್ಲ ಪಿನ್ ಬಂದುಬಿಡ್ತು. ಇದು ಒಂದು ನನ್ನ ಲಕ್ಕಿ ಅಂತ ಹೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಯೂಟ್ಯೂಬ್ ಶುರು ಮಾಡಿ 2 ವರ್ಷ 3 ವರ್ಷ ಆದರೂ ಮೋನೋ ಮಾಡ್ಕೊಳಕ್ಕಾಗಿಲ್ಲ. ಮೋನೋ ಮಾಡ್ಕೊಳ್ಳದೆ ಪಿನ್ ಅಂತೂ ಬರಲ್ಲ ಬಿಡಿ, ಆದರೆ ಮೋನೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ. ನಾನು ಮೋನೋ ಮಾಡಿಕೊಂಡೆ. ಮೋನೋ 1 ವರ್ಷದೊಳಗಡೆ ನಾವು ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ವಿಡಿಯೋ ಹಾಕಿದಾಗ ವಾಚ್ ಅವರ್ ಏನು ಬರುತ್ತೆ ಅದು ಲೆಸ್ ಆಗ್ತಾ ಹೋಗುತ್ತೆ. ನಾವು 1 ವರ್ಷದೊಳಗಡೆ ನಾವು ಮೋನೋ ಮಾಡಿಕೊಂಡ್ರೆ ವಾಚ್ ಅವರ್ ಲೆಸ್ ಆಗಲ್ಲ, ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ನಾನು ಮೋನೋ ಆದಷ್ಟು ಬೇಗ ಮಾಡಿಕೊಳ್ಳಿಕ್ಕೆ ಏನೇನೆಲ್ಲ ಮಾಡಿದೆ, ಹೇಗೆ ವೀಡಿಯೋಸ್ಗಳನ್ನು ಹಾಕ್ತಾಯಿದ್ದೆ, ಏನೇನೋ ಟ್ರಿಕ್ಸ್ಗಳನ್ನು ಉಪಯೋಗಿಸ್ದೆ, ಏನೇನೋ ಟಿಪ್ಸ್ಗಳನ್ನು ಉಪಯೋಗಿಸ್ದೆ, ಇದೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ರೆ ಆದಷ್ಟು ಬೇಗ ಮೋನೋ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಒಂದು ಟಿಪ್ಸ್ಗಳು ಸಿಕ್ಕತ್ತೆ ನಿಮಗೆ. ಹಾಗಾಗಿ ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಅಥವಾ ನನ್ನ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಕಿಪ್ಪು ಮಾಡದೆ ನೋಡಿ ಫ್ರೆಂಡ್ಸ್. ನೀವು ಸ್ಕಿಪ್ಪು ಮಾಡಿದ್ರೆ ನಾನು ಹೇಳುವಂಥ ಎಷ್ಟೋ ವಿಚಾರಗಳು ನಿಮಗೆ ತಿಳಿಯಲ್ಲ. ಹಾಗಾಗಿ ಸ್ಕಿಪ್ಪು ಮಾಡದೆ ನೋಡಿ ನನ್ನ ವಿಡಿಯೋವನ್ನು. ಕೊನೆಗೆ ನನ್ನ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದ್ರು ಪ್ರಶ್ನೆ ಬಂದರೂ ನನ್ನ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತ ಅದಕ್ಕೆ ಉತ್ತರಿಸ್ತೀನಿ. ಫ್ರೆಂಡ್ಸ್, ನನ್ನ ಮೋನೋ ಆದಾಗ ನನಗೆ ಮೋನೋ ಆಗಲಿಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸಿದ್ದೀನಿ. ನನಗೆ ಎಷ್ಟು ಜನ ನೆನಪಿದ್ರು ಅಷ್ಟು ಜನದ ಹೆಸರುಗಳನ್ನು ನೆನಪಿಟ್ಕೊಂಡು ನಾನು ಅವ್ರ ಹೆಸರುಗಳನ್ನು ಹೇಳಿದ್ದೀನಿ. ಅವರಿಗೆಲ್ಲ ಈಗಲೂ ಇನ್ನೊಮ್ಮೆ ಒಂದು ಥ್ಯಾಂಕ್ಸ್ಗಳನ್ನು ಹೇಳ್ತೀನಿ. ನಾನು ಬಹುದೊಡ್ಡ ಉಪಕಾರ ಆಗಿದೆ ನಿಮ್ಮಿಂದ. ನಿಮ್ಮೆಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಮೋನೋ ಆದಮೇಲೆ ನಮಗೆ ಅಡ್ವರ್ಟೈಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಜಾಯಿನ್ ಬಟನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಯಿನ್ ಬಟನ್ ಬರೋದೇನಕ್ಕಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳೋದು. ಮೆಂಬರ್ಶಿಪ್ ತೊಗೊಂಡ್ರೂ ಸಹ ಡಾಲರ್ ಕೌಂಟ್ ಆಗುತ್ತೆ, ಗೂಗಲ್ ಪಿನ್ ಬೇಗ ಬರುತ್ತೆ. $10 ಆದರೆ ಗೂಗಲ್ ಪಿನ್ ಬರುತ್ತೆ. $10 ನಮಗೆ ಕಾಣಿಸಿದ್ದು ಗೂಗಲ್ನವರಿಗೆ $10 ಕಾಣಿಸಿರಲ್ಲ. ನಮಗೆ 15 16 ಆದಮೇಲೆ ಅವರಿಗೆ 10 ಕೌಂಟ್ ಆಗುತ್ತೆ. ಹಾಗೆ ಮೆಂಬರ್ಶಿಪ್ ತೊಗೊಂಡು ನನ್ನ ಗೂಗಲ್ ಪಿನ್ ಬರಲಿಕ್ಕೆ ಡಾಲರ್ ಕೌಂಟ್ ಆಗಲಿಕ್ಕೆ ಕಾರಣಕರ್ತ ಆದಂತಹ ಕೆಲವರನ್ನು ನಾನೀಗ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಮೋನೋ ಆದ ತಕ್ಷಣ, ಮೋನೋ ಬಟನ್ ಬಂತು ಅಂತೇಳಿ ಜಾಯಿನ್ ಬಟನ್ ಕಂಡಿದ ತಕ್ಷಣ ನನಗೆ ಮೆಂಬರ್ಶಿಪ್ ತೊಗೊಂಡವರು ಅಶ್ವತ್ಥಾಮ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬ್ಲ್ಯಾಕ್ ಟೈಗರ್, ಓಹೋ ಅವನು ತೊಗೊಂಡ. ನಂತರ ಗ್ರೀನ್ ಸ್ಟಾರ್, ರುಚಿ ಅರುಣಾ ಸಿಸ್ಟರ್, ಜಗದೀಶ್ ಬ್ರದರ್, GK ಭಟ್ ತುಳುನಾಡು ಸರ್, ಮುದ್ದು ಕನಸಿನ ಹುಡುಗ, ಅವರೆಲ್ಲ ನನಗೆ ಜಾಯಿನ್ ಬಟನ್ ಬಂದ ತಕ್ಷಣವೇ ನನಗೆ ಮೆಂಬರ್ಶಿಪ್ ತೊಗೊಂಡು
ನನಗೆ ಒಂದು ಹೆಲ್ಪ್ ಮಾಡಿದ್ರು. ಇವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಕೊನೆಗೆ ಮೆಂಬರ್‌ಶಿಪ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ವಿಡಿಯೋ ಹಾಕಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಹೋದ ತಕ್ಷಣ ಕಂಪಲ್ಸರಿ ಬಂದುಬಿಟ್ಟು ನನ್ನ ವಿಡಿಯೋವನ್ನು ಸಂಪೂರ್ಣ ಅಡ್ವರ್ಟೈಸ್ ಸಹ ಸ್ಕಿಪ್ ಮಾಡದೆ ನೋಡುವಂತಹ ಅಜಯ್ ಅಯಾಚಿತ್ತು, ಗ್ರೀನ್ ಇರ್ಬೋದು, ರೂಪಾ ಸಿಸ್ಟರ್ ಇರ್ಬೋದು, ದೇವಕಿ ಅಮ್ಮ, ವೀಣಕ್ಕ, ಇನ್ನೂ ಬೇರೆ ತುಂಬ ಜನನೂ ನೋಡ್ತಾ ಇದ್ದಾರೆ. ಈಗ ಹೊಸಬ್ರು ಸಹ ನೋಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ನಾನು ಏನು ಟಿಪ್ಸ್ ಕೊಡಬೇಕು ಅಂತಂದರೆ, ನೀವು ತಗೊಳ್ಳೋ ಕಂಟೆಂಟು ತುಂಬ ಚೆನ್ನಾಗಿರಲಿ, ಮತ್ತು ಎಲ್ಲರೂ ಮಾಡೋ ಕಂಟೆಂಟೇ ನೀವು ಮಾಡಿದ್ರೂ ಸಹ ನೀವು ಹೇಳುವ ಶೈಲಿ ಸ್ವಲ್ಪ ಅಟ್ರಾಕ್ಷನ್ ಆಗಿರಲಿ. ಆಮೇಲೆ ನೀವು ನಿರೂಪಣೆ ಮಾಡುವಾಗ ಭಾಷೆ ಉಚ್ಚಾರಣೆ ಸ್ಪಷ್ಟವಾಗಿರಲಿ, ಏರಿಳಿತಗಳಿರಲಿ. ಆಕಾರಕ್ಕೆ ಹಾಕಾರ ಎಳೆದು, ಹಾಕಾರಕ್ಕೆ ಆಕಾರ ಎಳೆದು ಇದೆಲ್ಲ ಮಾಡಬೇಡಿ. ಮತ್ತು ನಾವು ಹೇಳುವ ಸ್ಟೈಲೇ ಫಸ್ಟು ಅಟ್ರಾಕ್ಷನ್ ಆಗುತ್ತೆ. ಜೊತೆಗೆ ಹೇಳುವ ರೀತಿ ಇದೆಯಲ್ಲ, ಅವ್ರ ವಿಡಿಯೋ ನೋಡ್ತಾ ಇದ್ದರೆ ಮುಂದೇನೋ ಇದೆ ಅಂಥೇಳಿ ಅವ್ರ ವಿಡಿಯೋ ನೋಡ್ತಾನೆ ಅವರಿಗೆ ವಿಡಿಯೋ ಮುಗ್ದಿದ್ದೇ ಗೊತ್ತಾಗಲ್ಲ. ಆ ಥರ ಒಂದು ವಿಡಿಯೋ ತೊಗೊಂಡು ಹೋಗಬೇಕು. ಆವಾಗ ಸ್ವಲ್ಪ ಚೆನ್ನಾಗಿ ಫುಲ್ಲು ವೀಡಿಯೋಸ್ ನೋಡ್ತಾರೆ ಜನ, ವಾಚ್ ಅವರ್ ಜಾಸ್ತಿ ಆಗುತ್ತೆ, ನಿಮಗೆ ಬೇಗ ಮೋನೋ ಆಗುತ್ತೆ. ಜೊತೆಗೆ ತಮ್ಬ್ನೈಲನ್ನು ತುಂಬ ಅಟ್ರಾಕ್ಷನ್ನಾಗಿ ಹಾಕಿ, ತುಂಬ ಅಂದರೆ ತುಂಬ ಅಟ್ರಾಕ್ಷನ್ನಾಗಿ ಹಾಕಿದ್ರೆ ಏನಾಗುತ್ತೆ, ವಿಡಿಯೋ ಒಳಗಡೆ ಅವ್ರು ಬರಲಿಕ್ಕೆ ಆ ತಮ್ಬ್ನೈಲೇ ಕಾರಣ ಆಗುತ್ತೆ. ಏನೋ ಇದೆ, ಇಷ್ಟು ಚೆನ್ನಾಗಿದೆಯಲ್ಲ, ಅಟ್ರಾಕ್ಷನ್ ಇದೆಯಲ್ಲ ಅಂತ ಹೇಳಿ. ಜೊತೆಗೆ ಲೈವ್ ಮಾಡ್ತಾ ಬನ್ನಿ. ಲೈವಲ್ಲಿ ಬಂದಂತಹ ಜನಗಳನ್ನು ಹಿಡಿದಿಟ್ಕೊಳ್ಳಿ. ನಿಮ್ಮ ಲೈವಿಗೆ ಬಂದವರು ಸ್ವಲ್ಪ ಜಸ್ಟ್ ಲೈಕ್ ಕೊಟ್ಟು ಹೋಗಿಬಿಡೋಣ ಅಂತೇಳಿ ಸಹ ಬಂದವರು ಸಹ ಒಂದು 10 ಮಿನಿಟ್ಸ್ ನಿಮ್ಮ ಲೈವಲ್ಲಿ ಇರಬೇಕು. ಆ ರೀತಿಯಲ್ಲಿ ನೀವು ಲೈವ್ ಮಾಡ್ತಾ ಇರಬೇಕು. ಅಟ್ರಾಕ್ಷನ್ ಇರಬೇಕು ಲೈವಲ್ಲಿ. ಜಸ್ಟ್ ಏನೋ ಒಂದು ಯಾವುದ್ಯಾವುದೋ ಭಾಷೆ ಮಾತಾಡಿಕೊಂಡು ಹಾಗೆ ಹೀಗೆ ಡೈಲಾಗ್ ಹೊಡ್ಕೊಂಡು ಅಲ್ಲ, ಒಳ್ಳೆ ರೀತಿಯಲ್ಲೇ ಮಾತಾಡಿದ್ರೂ ಸಹ ನೀವು ಅಟ್ರಾಕ್ಷನ್ ಆಗಿರಬೇಕು. ಆಗ 1 ನಿಮಿಷ ಸಪೋರ್ಟಿಗೆ ಅಂತ ಬಂದವರು 10 ನಿಮಿಷ ಇರ್ತಾರೆ, 10 ನಿಮಿಷ ಅಂತ ಬಂದವರು ಅರ್ಧ ಗಂಟೆ ಇರ್ತಾರೆ. ಆಗ ನಿಮಗೆ ವಾಚ್ ಅವರ್ ಜಾಸ್ತಿ ಆಗುತ್ತೆ. ಹೀಗೆ ಮೋನೋ ಆಗೋಕ್ಕೂ ಮುಂಚೆ ನೀವು 2ರಿಂದ 3 ಲೈವ್ ಮಾಡಿ. ಜೊತೆಗೆ ಮಧ್ಯದಲ್ಲಿ 2 ದಿನಕ್ಕೊಂದ್ಸಲನಾದರೂ ಒಂದು ಒಳ್ಳೆ ವಿಡಿಯೋ ಹಾಕ್ತಾ ಬನ್ನಿ. ಆಗ ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ಲಿ ಚೆನ್ನಾಗಿ ಓಡುತ್ತೆ. ಆವಾಗ ಬೇಗನೆ ಮೋನೋ ಆಗುತ್ತೆ ಫ್ರೆಂಡ್ಸ್. ಮೋನೋ ಆಯಿತು ನಿಮ್ಮದೆಲ್ಲ, ಇವೆಲ್ಲ ಟ್ರಿಕ್ಸೆಲ್ಲ ಉಪಯೋಗಿಸ್ಕೊಂಡು ಮೋನೋ ಆಯಿತು ಅಂದ್ಕೊಳ್ಳಿ. ಆಗ ಪಿನ್ ಬರಲಿಕ್ಕೆ ನಿಮಗೆ ಒಂದು ವಾಚ್ ಅವರ್ ಲೆಕ್ಕಕ್ಕೆ ಬರಲ್ಲ, ಆವಾಗ ವ್ಯೂಸ್ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಜೊತೆಗೆ ಡಾಲರ್ ಕೌಂಟ್ ಆಗ್ತಾ ಹೋಗುತ್ತೆ. ನೀವು ಮೋನೋ ಆದ ತಕ್ಷಣ ಫಸ್ಟ್ ಮಾಡಬೇಕಾಗಿದ್ದಂಥ ವಿಷಯ, ಪಿನ್ ಬರಲಿಕ್ಕೆ ಮೇಯ್ನ್ ಇಂಪಾರ್ಟೆಂಟಾಗಿ ನೀವು ಆಧಾರ್ ಕಾರ್ಡನ್ನು ರೆಡಿ ಇಟ್ಕೊಂಡಿರಬೇಕು. ನಿಮಗೆ ಇನ್ನೇನು ಮೋನೋ ಆಗ್ಲಿಕ್ಕೆ ಹತ್ತಿರದಲ್ಲಿದ್ದೀರಾ, ಒಂದು 3000 3500 ಆಯಿತು ಅನ್ನೋಷ್ಟರಲ್ಲೇ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಫೋಟೋ ಇಷ್ಟನ್ನು ರೆಡಿ ಇಟ್ಕೊಂಡಿರಬೇಕು. ನೀವು ಆಧಾರ್ ಕಾರ್ಡಲ್ಲಿರುವಂತಹ ಅಡ್ರೆಸ್ಸನ್ನೇ ನೀವು ಗೂಗಲ್ಲಿಗೆ ಕೊಡಬೇಕಾಗತ್ತೆ. ಒಂದು ಸ್ಪೆಲ್ಲಿಂಗ್ ಸಹ ತಪ್ಪಿರೋ ಹಾಗಿಲ್ಲ. ಗೂಗಲಲ್ಲಿ ಕೊಡುವಾಗ ನೀವು ಆಧಾರಲ್ಲೇ ಒಂದು ಸ್ಪೆಲ್ಲಿಂಗ್ ಅಂದರೆ ಕ್ಯಾಪಿಟಲ್ ಲೆಟರ್ ಇರುತ್ತೆ, ನೀವು ಕೊಡುವಾಗ ಸ್ಮಾಲ್ ಲೆಟರ್ ಕೊಡ್ತೀರಾ, ಇದು ಸಹ ಆಗಬಾರ್ದು. ಲೆಟರ್ಸ್ಗಳು ಸಹ ಕರೆಕ್ಟಾಗಿರಬೇಕು, ಅಡ್ರೆಸ್ಸು ಸಹ ಪರ್ಫೆಕ್ಟಾಗಿರಬೇಕು, ಫೋಟೋ ಕ್ಲಿಯರ್ ಇರಬೇಕು. ಫೋಟೋ ಕ್ಲಿಯರ್ ಇಲ್ಲ ಅಂದ್ರೂ ತಗೊಳ್ಳಲ್ಲ. ಜೊತೆಗೆ ಪಾನ್ ಕಾರ್ಡು ಕಂಪಲ್ಸರಿಯಾಗಿ ಇಟ್ಕೊಂಡಿರಿ ಫ್ರೆಂಡ್ಸ್. ನನ್ನ ಫ್ರೆಂಡ್ ಒಬ್ಬರಿಗೆ ಮೋನೋ ಆಯಿತು, ಆದರೆ ಪಾನ್ ಕಾರ್ಡ್ ಇಲ್ಲದೆ ಪಿನ್ ಬರಲಿಕ್ಕೆ ತುಂಬ ದಿನ ತಗೊಳ್ತು. ಜೊತೆಗೆ ಅಡ್ವರ್ಟೈಸ್ ಕೊಡಲ್ಲ, ಡಾಲರ್ ಕೌಂಟ್ ಮಾಡಲ್ಲ ಅವರಿಗೆ ಪಾನ್ ಕಾರ್ಡ್ ಕೊಡಲಿಲ್ಲ ಅಂತಂದರೆ. ಹಾಗಾಗಿ ಆದಷ್ಟು ಬೇಗ ನೀವು ಪಾನ್ ಕಾರ್ಡ್ ರೆಡಿ ಇಟ್ಕೊಳ್ಳಿ, ಪರ್ಫೆಕ್ಟ್ ಅಡ್ರೆಸ್ ಕೊಡಿ, ಕ್ಲಿಯರೆನ್ಸ್ ಇರುವಂಥ ಫೋಟೋ ಕೊಡಿ. ಖಂಡಿತ ನಿಮಗೆಲ್ಲ ಪಿನ್ ಬಂದೇ ಬರುತ್ತೆ, ಮೋನೋ ಆಗುತ್ತೆ. ನನ್ನ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಕಂಪಲ್ಸರಿ ಮೋನೋ ಆಗುತ್ತೆ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್.